ಈ ಕಡೆ ಇವತ್ತು ಕೋಲಾರ ನಗರದಲ್ಲಿ ಬಂದು 100% ಭಾಗ ಯಶಸ್ವಿ ಆಗೈತೆ. ದಲಿತ ಸಂಘಟನೆಗಳು ಮತ್ತು ಜೊತೆಗೂಡಿಸಿ ಕನ್ನಡ ಸಂಘಟನೆಗಳು ಅನೇಕ ಅಲ್ಪಸಂಖ್ಯಾತರು ಎಲ್ಲ ಪ್ರಕೃತ ಸಂಘಟನೆಗಳು ಸಹ ಎಲ್ಲರನ್ನು ಒಗ್ಗೂಡಿ ಇವತ್ತು ಎಲ್ಲ ಬಂದ್ ಮಾಡಿದ್ದೀವಿ. ಬಂದ್ ಆಗಿರ್ತಕ್ಕಂಥ ವಿಚಾರ ಕಾರಣ ಏನಂದರೆ ಅಮಿತ್ ಶಾ ಅವರು ಸಂಸತ್ ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧವಾಗಿ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಸ್ಮರಿಸಿದ್ರೆ ಏನು ಬರ್ತಿತ್ತು ನಿಮಗೆ? ದೇವರೇ ಅಂದರೆ ಸ್ವರ್ಗಕ್ಕೆ ನೀವು ಹೋಗ್ತೀರಾ ಅನ್ನತಕ್ಕಂಥದ್ದು ನಿಜಾನೇ. ಆದರೆ ಮೋದಿ ಅಂತೇಳಿ 106 ಸಾರಿ ಕೂಗ್ಗಳಾಗ್ತಾರಲ್ಲ, ಅವತ್ತು ನಿನ್ನ ಬಾಯಿ ಎಲ್ಲಿ ಹೋಗಿತ್ತು ಅಮಿತ್ ಶಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಅವತ್ತು ದಿವಸ ನೀನು ಯಾಕೆ ಚಕಾರ ಎತ್ತಿಲ್ಲ? ಆದ್ದರಿಂದ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಸಂಸತ್ ಬಂದು ದೇಗುಲ, ಆ ದೇಗುಲದಲ್ಲಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಇವತ್ತು ಇಲ್ಲಿ ಮುಖ್ಯ ಕಾರಣ. ಆದ್ದರಿಂದ ನೀವು ಬೆಳೆದು ಬಂದಿರತಕ್ಕಂಥದ್ದು ಸಂವಿಧಾನದ ಮುಖಾಂತರದಲ್ಲಿ. ಇಂಥ ಸಂವಿಧಾನದ ವಿರೋಧಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ BJP ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವತ್ತು ಏನು ಮುನ್ರಾಜ್ ಅವರ ನಮ್ಮ DPS ಮುನ್ರಾಜ್ ಅವರು, ಜಯದೇವರು, ಶ್ರೀಧರ್ ಅವರು ಮತ್ತು ಅನೇಕ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಮುಖಂಡರು, ಶೆಟ್ಟಿ ಅವರು, ನಾಗೇಶ್ ಅವರು, ಅನೇಕ ನಮ್ಮ ಕೌನ್ಸಿಲರ್ ಎಲ್ಲರೂ ಇವತ್ತು ನಮ್ಮ ಸೇರಿ ಇವತ್ತು ನಮ್ಮ ನಾರಾಯಣಪ್ಪನವರೆಲ್ಲ ಸೇರಿ ಇವತ್ತು ಇನ್ನೂ ಅನೇಕ ನಮ್ಮ ಮಿತ್ರರೆಲ್ಲ ಸೇರಿ ಕೋಲಾರ ನಗರವನ್ನು ಅದ್ದೂರಿಯಾಗಿ ಬಂದ್ ಮಾಡಿದ್ದೀರಿ. ಇವತ್ತು ಈ ಬಂದು ಆಗಿರ್ತಕ್ಕಂಥ ಕಾರಣ ಇವತ್ತು ಅಮಿತ್ ಶಾಗೆ ವಿಚಾರ ಮುಟ್ಟಬೇಕು. ಅಮಿತ್ ಶಾ ಅವರು ವಜಾ ಆಗಲೇಬೇಕು. ಮಾನ್ಯ ಮೋದಿ ಅವರು ಆತನನ್ನು ಸಂಸತ್ತಿನಿಂದ ವಜಾ ಮಾಡಬೇಕು. ಆತನಿಗೆ ಇಡೀ ನಮ್ಮ ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳು ಧಿಕ್ಕಾರ ಕೊಡ್ತಾರೆ. ಜೈ ಭೀಮ್.